ಇಲ್ಲಿ 8, 9, 10 ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮಾಧ್ಯಮ ವಿಭಾಗಗಳಿಗೆ ದಾಖಲಾತಿ ಪ್ರಾರಂಭ. ಶಾಲಾ ದಾಖಲಾತಿಗಾಗಿ ಸ್ಕ್ರೀನ್ನಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ದಾಖಲಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9108025319 ಅಥವಾ 9243303999. ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶನದ ಭಾಗವಾಗಿ ಹೆರಿಟೇಜ್ ವೀಕ್ ಶೀರ್ಷಿಕೆಯಡಿ ಮೂಡಿಬಂದ ಚಿತ್ರಕಲಾ ಸ್ಪರ್ಧೆ. ಈ ಸಂದರ್ಭದಲ್ಲಿ ಅನಾವರಣಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಭೂತಪೂರ್ವ ಪರಂಪರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಮಂಗಳೂರು ಇದರ ಆವರಣದಲ್ಲಿ ನಡೆದ ಹೆರಿಟೇಜ್ ವೀಕ್ ಕಾರ್ಯಕ್ರಮದಲ್ಲಿ ಆರ್ಟ್ ಕಂಟೆಸ್ಟ್ ಟು ಸೆಲೆಬ್ರೇಟ್ ಹೆರಿಟೇಜ್ ವೀಕ್ ಶೀರ್ಷಿಕೆಯಡಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ತುಷಾರ್ ಜಿ ಪೂಜಾರಿ ಮತ್ತು ಶ್ರವಣ್ ಭಂಡಾರಿ ಭಾಗವಹಿಸಿದ್ದರು. ಕುಮಾರಿ ಜಯಂತಿ ಮೇಡಂ ಇವರಿಗೆ ತರಬೇತಿ ನೀಡಿದ್ದರು. ಡಿಸೆಂಬರ್ 1ರಂದು ಜಿಲ್ಲಾ ವೈವಿಧ್ಯಗಳ ಪ್ರದರ್ಶನದೊಂದಿಗೆ ಈ ಕಾರ್ಯಕ್ರಮ ನಡೆಸಲಾಗಿತ್ತು. MRPL ಸಂಸ್ಥೆಯ ವತಿಯಿಂದ ನಮ್ಮ ಶಾಲಾ ಸೌಂದರೀಕರಣ ಸರ್ಕಾರಿ ಶಾಲಾ ಗೋಡೆಗಳಲ್ಲಿ ಬಿತ್ತರಗೊಂಡ ಆಕರ್ಷಕ ಸೃಜನಶೀಲ ಚಿತ್ರಗಳು. MRPL ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳನ್ನು ಆಕರ್ಷಕ ಶಾಲಾ ಪರಿಸರದ ಕಲಿಕೆಗೆ ಉತ್ತೇಜಿಸುವ ಸಲುವಾಗಿ ವಿಭಿನ್ನ ಗೋಡೆ ಚಿತ್ರಗಳನ್ನು ಅಲಂಕರಿಸುವ ಕಾರ್ಯ ನಡೆದಿತ್ತು. ಚಿತ್ರಕಾರ ಶ್ರೀ ವಿಶ್ವನಾಥ ಮೂಡಬಿದ್ರೆ ಅತ್ಯುತ್ತಮ ಚಿತ್ರರಚನೆಯನ್ನು ಶಾಲಾ ಗೋಡೆಗಳಲ್ಲಿ ಬಿಂಬಿಸಿದ್ದರು. ಪಠ್ಯಾಂಶಗಳಿಗೆ ಸಂಬಂಧಿಸಿದ ಚಿತ್ರಗಳು ಕೃತಕ ಬುದ್ಧಿಮತ್ತೆಯನ್ನು ಹೊಂದಿದ ಸರ್ವಾಂಗೀಣ ಕಲಿಕೆಯನ್ನು ತನ್ನದಾಗಿಸಿಕೊಂಡ ವಿದ್ಯಾರ್ಥಿ. ಇಂದಿನ ಮಗು ಭವಿಷ್ಯದಲ್ಲಿನ ಜವಾಬ್ದಾರಿತ ಪ್ರಜೆಯಾಗಿ ಹೊಮ್ಮಿ ಬರುವ ಚಿತ್ರ ಸಂಯೋಜನೆಗಳನ್ನು ಅದ್ಭುತವಾಗಿ ಚಿತ್ರಿಸಿದ್ದರು. ಇವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. MRPL ಸಂಸ್ಥೆಯು ನಮ್ಮ ಶಾಲೆಗೆ ನೀಡಿದ ಕೊಡುಗೆಗಾಗಿ ನಾವು ಸದಾ ಸ್ಮರಣೀಯರು. ಐತಿಹಾಸಿಕ ಪಾರಂಪರಿಕ ನಗರ ಭೇಟಿಗಾಗಿ ಮಡಿಕೇರಿ, ಮೈಸೂರುಗಳ ವಿವಿಧ ಪ್ರಸಿದ್ಧ ಸ್ಥಳಗಳಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸ. ಡಿಸೆಂಬರ್ 12 ಮತ್ತು 13ರಂದು ಶಾಲಾ ವಿದ್ಯಾರ್ಥಿಗಳಿಗಾಗಿ ಮಡಿಕೇರಿ ಮತ್ತು ಮೈಸೂರಿನ ಪ್ರೇಕ್ಷಣೀಯ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸ ಏರ್ಪಡಿಸಲಾಗಿತ್ತು. ರಾಜಾಸೀಡ್, ಕಾವೇರಿ ನಿಸರ್ಗಧಾಮ, ಹಾರಂಗಿ ಅಣೆಕಟ್ಟು, ಬೈಲುಕುಪ್ಪೆಯ ಟಿಬೇಟಿಯನ್ ಗೋಲ್ಡನ್ ಟೆಂಪಲ್, ಚಾಮುಂಡಿ ಬೆಟ್ಟ, GRS ಫ್ಯಾಂಟಸಿ ಪಾರ್ಕ್, ಕೃಷ್ಣರಾಜಸಾಗರ ಅಣೆಕಟ್ಟು, ಬೃಂದಾವನ, ಸಂಗೀತ ಕಾರಂಜಿ ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಲಾಗಿತ್ತು. ಪ್ರವಾಸದಲ್ಲಿ ಪಶ್ಚಿಮ ಘಟ್ಟದ ಕಾಡುಗಳು, ಪ್ರತಿ ಸ್ಥಳಗಳ ಪುರಾಣ ಮತ್ತು ಇತಿಹಾಸಗಳು, ಅಣೆಕಟ್ಟುಗಳನ್ನು ಕಟ್ಟಿದ ಉದ್ದೇಶ, ಪ್ರಾಣಿ ಪಕ್ಷಿಗಳ ಉಳಿವಿಗೆ ಮಾಡಿರುವ ಪರಿಸರ, ಪ್ರತಿ ಪ್ರದೇಶದ ಜನರ ಜೀವನ ಶೈಲಿ ಮುಂತಾದವುಗಳ ಅರಿವು ಮತ್ತು ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮೂಡಿಸುವ ಉದ್ದೇಶದಿಂದ ಮಾಡಿದ ಶೈಕ್ಷಣಿಕ ಪ್ರವಾಸವು ಬಹು ಅತ್ಯಾಕರ್ಷಕ ಅನುಭವವನ್ನು ನೀಡಿತು. ವಿದ್ಯಾರ್ಥಿಗಳ ಕಲಿಕಾ ಕ್ಷಮತೆಯನ್ನು ವರ್ಧಿಸುವ ಪ್ರೇರಣಾ ಸ್ಪಂದನ ಕಾರ್ಯಕ್ರಮ. ನಮ್ಮ ಶಾಲಾ 10ನೇ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. ಸಂಪನ್ಮೂಲ ಶಿಕ್ಷಕರಾಗಿ ಶ್ರೀಮತಿ ಚಿತ್ರಶ್ರೀ ಅವರ ಡಿಸೆಂಬರ್ 17ರಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಭವನ ಇಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ ನಡೆದ ಪ್ರೇರಣಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಮ್ಮ ಶಾಲಾ ಶಿಕ್ಷಕರಾದ ಶ್ರೀಮತಿ ಚಿತ್ರಶ್ರೀ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದ್ದರು. ಪ್ರೇರಣಾ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿತು. ರಾಷ್ಟ್ರಮಟ್ಟದ ನೆಟ್ಬಾಲ್ ಪಂದ್ಯಾಟ ಸೆಮಿಫೈನಲ್ ಪ್ರವೇಶಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿ ಮೌಲ್ಯ ಆರ್ ಶೆಟ್ಟಿ. ರಾಷ್ಟ್ರಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿ ಮೌಲ್ಯ ಆರ್ ಶೆಟ್ಟಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಇದು ನಮ್ಮ ಶಾಲೆಗೆ ಹಾಗೂ ಊರಿಗೆ ಕೀರ್ತಿ ತಂದ ವಿಷಯವಾಗಿದೆ. ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಇವರ ಕ್ರೀಡಾ ಸ್ಫೂರ್ತಿ ಇನ್ನಷ್ಟು ಬೆಳೆಯಲಿ ಎಂಬ ಸದಾಶಯಗಳೊಂದಿಗೆ ಇವರನ್ನು ಗೌರವಿಸಲಾಯಿತು. ಮುಂದಿನ ವಾರ್ತಾ ಮುಖ್ಯಾಂಶಗಳನ್ನು ಪ್ರಸ್ತುತಪಡಿಸಲಿದ್ದಾಳೆ ನನ್ನ ಸಹಪಾಠಿ ಸಾನ್ವಿಕಾ ಎಸ್ ಶೆಟ್ಟಿ. ಧನ್ಯವಾದಗಳು ಅಫ್ಸಾನಾ ಬಾನು. ಮುಂದಿನ ವಾರ್ತಾ ಮುಖ್ಯಾಂಶಗಳು. BEd ಮಧ್ಯಂತರ ತರಬೇತಿಗಾಗಿ ಆಗಮಿಸಿದ ಪ್ರಶಿಕ್ಷಣಾರ್ಥಿಗಳು. ಉತ್ತಮ ಬೋಧನಾ ಮತ್ತು ಕಲಿಕಾ ಅನುಭವ ಪಡೆದ ಪ್ರಶಿಕ್ಷಕರಿಗೆ BEd ಪದವಿಯ ಮಧ್ಯಂತರ ತರಬೇತಿಗಾಗಿ ಆಗಮಿಸಿ 50 ದಿನಗಳನ್ನು ಪೂರೈಸಿದ ಪ್ರಶಿಕ್ಷಣಾರ್ಥಿಗಳಾದ ಕುಮಾರಿ ವೈಷ್ಣವಿ ಮತ್ತು ಕುಮಾರಿ ಮಂಗಳಗೌರಿ ಇವರನ್ನು ಡಿಸೆಂಬರ್ 24ರಂದು ಪ್ರೀತಿಯಿಂದ ಬೀಳ್ಕೊಡಲಾಯಿತು.
ಶಾಲಾ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯತೆಯಿಂದ ಶಿಕ್ಷಕರೊಂದಿಗೆ ಗೌರವದಿಂದ ಇರುತ್ತಿದ್ದ ಇವರು ಹಲವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಇವರ ಭವಿಷ್ಯ ಸುಂದರವಾಗಿರಲಿ ಎಂದು ಶಾಲೆ ಮತ್ತು ಎಸ್ಟಿಎಂಸಿ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಸದೃಢ ಮನಸ್ಸಿಗೆ ಕ್ರೀಡೆ ಅತ್ಯಗತ್ಯ ಎಂಬ ಭಾವನೆಯಿಂದ ನಾವು ಮನುಷ್ಯರು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ರಂಜಿಸಿದ ದೇಸಿ ಆಟಗಳು. ಶಾಲಾ ಶಿಕ್ಷಣ ಇಲಾಖೆಯ ನಾವು ಮನುಜರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯ ಹೆಚ್ಚಿಸಲು, ಉತ್ಸಾಹ, ಹುಮ್ಮಸ್ಸು, ಕ್ರೀಡಾ ಮನೋಭಾವನೆಯನ್ನು ಬೆಳೆಸಲು ಗ್ರಾಮೀಣ ಭಾಗದ ಕಲ್ಲಾಟ, ಲಗೋರಿ, ಬೆಲ್ಚಂಡಿ ಮೊದಲಾದ ಆಟಗಳನ್ನು ಶಾಲಾ ಮೈದಾನದಲ್ಲಿ ಆಟವಾಡಿಸಲಾಯಿತು. ಶ್ರೀಮತಿ ಜ್ಯೋತಿ ಬಿ ಮಾರ್ಗದರ್ಶನ ನೀಡಿದರು. ನಮ್ಮ ಶಾಲೆಯನ್ನು ಸದಾ ಪ್ರೋತ್ಸಾಹಿಸುವ ಎಕ್ಕಾರು ಗ್ರಾಮ ಪಂಚಾಯತ್ ವತಿಯಿಂದ ಮಕ್ಕಳ ಗ್ರಾಮ ಸಭೆ, ಶಾಲಾ ವಿದ್ಯಾರ್ಥಿಗಳಿಂದ ಅಗತ್ಯ ಸವಲತ್ತುಗಳ ಬೇಡಿಕೆ. ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಿಕ್ಷಕರಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಮಾರ್ಗದರ್ಶನ ನೀಡಿದ್ದರು. ಈ ದಿನ ಎಕ್ಕಾರು ಗ್ರಂಥಾಲಯದ ವತಿಯಿಂದ ನಡೆದ ಓದುವ ಬೆಳಕು ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಯಜ್ಞೇಶ್, ಸಾನಿಕಾ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದೀಕ್ಷಿತ್, ಸೃಜನ್ ಅಮೀನ್, ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಸ್ಮಿತಾ, ಸಾನ್ವಿಕಾ ಯಶ್ ಶೆಟ್ಟಿ, ಗಟ್ಟಿ ಓದು ಸ್ಪರ್ಧೆಯಲ್ಲಿ ಅನ್ವಿತಾ, ಮೇಘನಾ ಕ್ರಮವಾಗಿ ಬಹುಮಾನಗಳನ್ನು ಪಡೆದರು. ಪಂಚಭಾಷೆಗಳಲ್ಲಿ ವಾರ್ತೆ ಪ್ರಸ್ತುತಪಡಿಸಿದ ನಮ್ಮ ಶಾಲಾ ವಾರ್ತೆಗಳು, ರೋಚಕ ಪ್ರಯಾಣದ ಅನುಭವ, ಶಾಲಾ ಯಶೋಗಾಥೆಯನ್ನು ಪ್ರಕಟಿಸಿದ ನಾಡಿನ ಪ್ರಸಿದ್ಧ ಪತ್ರಿಕೆಗಳು. ನಮ್ಮ ಶಾಲಾ ವಾರ್ತೆಗಳು ಸಂಚಿಕೆ 6 ತುಳು ಭಾಷೆಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಮೂಡಿಬಂದಿತು. ಕನ್ನಡ, ಇಂಗ್ಲಿಷ್, ಹಿಂದಿ, ಕೊಂಕಣಿ, ತುಳು ಹೀಗೆ 5 ಭಾಷೆಗಳಲ್ಲಿ ಸಂಚಿಕೆಗಳು ಪ್ರಸಾರಗೊಂಡ ರೀತಿ ಮತ್ತು ಶಾಲೆಯ ಬಹುತೇಕ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡ ಹೆಮ್ಮೆಗೆ ಪಾತ್ರವಾಯಿತು. ಇದು ವಿದ್ಯಾರ್ಥಿಗಳಲ್ಲಿ ಅವರ ಸೂಕ್ತ ಪ್ರತಿಭೆ ಅನಾವರಣಗೊಂಡ ರೀತಿ, ಸೃಜನಶೀಲತೆ, ಭಾಷಾ ಸ್ಪಷ್ಟತೆ ಇತ್ಯಾದಿಗಳು ಕ್ರಿಯಾಶೀಲತೆಗಳಿಗೆ ಸಾಕ್ಷಿಯಾಯಿತು. ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪಂಚಭಾಷೆಗಳಲ್ಲಿ ಪ್ರಸಾರಗೊಂಡ ನಮ್ಮ ಶಾಲಾ ವಾರ್ತೆಗಳು ಸಂಚಿಕೆಯ ಯಶೋಗಾಥೆಯು ಅತ್ಯುತ್ತಮ ಲೇಖನಗಳಾಗಿ ಪ್ರಕಟಗೊಂಡವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.